ವೆಲ್ಕಮ್ ಟು ಮೈ ಮಿನಿಲಾಗ್. ಇವತ್ತು ಸಂಡೇ ಲಾಗು. ಇವತ್ತು ಜಾತ್ರೆಗೆ ಹೊರಡಬೇಕಾಗಿತ್ತು, ಹಾಗಾಗಿ ಎಲ್ಲರೂ ಬೇಗನೆ ಎದ್ದು ಸ್ನಾನ ಮಾಡ್ಕೊಂಡ್ವಿ. ಇಲ್ಲಿಂದಾನೆ ಪುಳಿಯೋಗರೆ ಮತ್ತು ಚಿತ್ರಾನ್ನ ಮಾಡಿ ಪ್ಯಾಕ್ ಮಾಡಿಕೊಂಡು, ಯಾಕಂದರೆ ಅಲ್ಲಿ ಹೋಗೋಷ್ಟರಲ್ಲಿ ತುಂಬಾ ಲೇಟ್ ಆಗುತ್ತೆ, ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅಂತೇಳಿ. ಮತ್ತು ಈ ಬ್ಯಾಗಲ್ಲಿ ನಂದು, ನನ್ನ ಹಸ್ಬೆಂಡ್, ನನ್ನ ಮಗಳದು 3 ಜನದ ಬಟ್ಟೆ ಇರೋದು. ಯಾಕೆ ಅಂದರೆ ದೊಡ್ಡ ಬ್ಯಾಗು, 1 ವಾರ ಅಲ್ಲೇ ಸ್ಟೇ ಮಾಡಬೇಕಾಗಿತ್ತು. ಹಾಗಾಗಿ ತುಂಬಾ ಇಲ್ಲಿಂದನೇ ಎಲ್ಲ ಪಾತ್ರೆ ಮತ್ತು ಬೆಡ್ಶೀಟು, ಸಿಲಿಂಡರು, ಸ್ಟವ್ವು ಪ್ರತಿಯೊಂದನ್ನು ತೊಗೊಂಡೋಗ್ಬೇಕಾಗಿತ್ತು. ಆ ಕಾರಲ್ಲಿ ಒಂದು 3/4 ಭಾಗ ಲಗೇಜೇ ತುಂಬ್ಕೊಬಿಟ್ಟಿತ್ತು, ಇನ್ನು 1/4 ಭಾಗ ಅಷ್ಟೇ ನಾವು ಕೂತಿದ್ವಿ. ಆನ್ ದ ವೇ ನಮ್ಮ ಚನ್ನಪಟ್ಟಣದ ಮೇಲೆ ಹೋಗೋದ್ರಿಂದ ನಮ್ಮ ಅಪ್ಪನೂ ಕೂಡ ಹಂಗೆ ಬಂದರು, ಅಲ್ಲೇ ಮಾತಾಡಿಸ್ಕೊಂಡ್ವಿ. ಹಾಗೆ ನಾವು ರೇಷನ್ ಅಷ್ಟೇ ತೊಗೊಂಡಿದ್ವಿ, ತರಕಾರಿ ಏನೂ ತೊಗೊಂಡಿರಲಿಲ್ಲ. ಇವತ್ತು ಅಲ್ಗೂರಲ್ಲಿ ಭಾನುವಾರ ಸಂತೆ ಇತ್ತು, ಹಾಗಾಗಿ ಅಲ್ಲೇ ತರಕಾರಿ ಮಿಕ್ಕಿದ್ದು ಏನೇನು ಸಾಮಾನ ಬಿಟ್ಟಿದ್ವಿ ಎಲ್ಲ ಮರ್ತೋಗ್ಬಿಟ್ಟಿದ್ವಿ. ಅಲ್ಲಿ ನೆನ್ಪು ಮಾಡಿಕೊಂಡು ತಗೊಂಡು ಹಾಗೆ ಹೋದ್ವಿ. ನಾವು ಬೆಂಗಳೂರನ್ನ ಬಿಟ್ಟಾಗ ಸುಮಾರು ಒಂದು 2 ಗಂಟೆ ಆಗಿತ್ತು. ನಾವು ಚಿಕ್ಕಲ್ಲೂರು ಹೋಗೋಷ್ಟರಲ್ಲಿ ಒಂದು 9-9:30 ಆಯಿತು. ನಾವು ಸಡ್ಡು ಗಿಡ್ಡು ಎಲ್ಲ ಹಾಕ್ಕೊಂಡು ನಾವು ಸ್ಟೇ ಮಾಡೋಷ್ಟರಲ್ಲಿ ಸುಮಾರು ಒಂದು 11 ಗಂಟೆನೇ ಆಯಿತು. ಆ ಸಡ್ಡು ಹಾಕೋಷ್ಟರಲ್ಲಿ ತುಂಬಾ ಲೇಟ್ ಆಗೋಯಿತು. ದೊಡ್ಡ ಟಾರ್ಪಲ್ ತೊಗೊಂಡಿದ್ವಿ, ಹಾಗಾಗಿ ನಮ್ಮ ಹಸ್ಬೆಂಡ್ ಒಬ್ಬರ ಕೈಲೇ ಹಾಕೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಪಕ್ಕದ ಬಿಡ್ದಿಯವರು ಇವ್ರು 3 ಜನ ತುಂಬಾ ಹೆಲ್ಪ್ ಮಾಡಿದ್ರು, ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಸೊ ಲೇಟಾಗಿತ್ತು, ಇವಾಗ ಸುಮಾರಾಗಿರಲಿ ಅಂತೇಳಿ ಹಾಗೆ ನಿದ್ದೆ ಮಾಡಿದ್ವಿ, ಬೆಳಗ್ಗೆ ನೋಡ್ಕೊಳ್ಳೋಣ ಅಂತೇಳಿ. ಸೊ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.